ನಮಸ್ಕಾರ ಅಣ್ಣ. ಹಾಂ ನಮಸ್ತೆ ಸರ್. ನಿಮ್ಮ ಪರಿಚಯ ಮಾಡಿಕೊಡ್ರಿ. ಶಾಂತಿವರಪ್ಪ ಅಂತ ನನ್ನ ಹೆಸರು. ನಮ್ಮದು ಇಲ್ಲಿ ಮಂಗನಹಳ್ಳಿ, ಚನ್ನಗಿರಿ ತಾಲೂಕು, ಸಂತೆಬೆನ್ನೂರು ಹೋಬಳಿ, ದಾವಣಗೆರೆ ಡಿಸ್ಟಿಕ್ ಬರುತ್ತೆ. ಮಂಗನಹಳ್ಳಿ ವಾಸವಾಗಿರೋದು ನಾನು. ಎಷ್ಟು ವರ್ಷದಿಂದ ಕುರಿ ಫಾರ್ಮ್ ಮಾಡ್ತಾಯಿದ್ರು? ನಾವೀಗ ಸುಮಾರು ಒಂದು 2 ವರ್ಷದಿಂದ ಮಾಡ್ತಾಯಿದ್ದೀವಿ. 2 ವರ್ಷದಿಂದ ಮಾಡ್ತಾಯಿದ್ದೀರಾ. ಎಷ್ಟು ಕುರಿ ಇದಾವೆ ನಿಮ್ಮ ಹತ್ರ? ನಮ್ಮ ಹತ್ರ ಈಗ ಒಂದು 80 ಮರಿ ಐತಿ. ಓಕೆ. ಎಲ್ಲ ಮರಿನೇ? ಎಲ್ಲ ಮರಿನೇ ತರೋದು. ಎಲ್ಲ ಮರಿನೇ? ಎಲ್ಲ ಅಳಗ ಮರಿನೇ ತರೋದು. ಈ ಶೆಡ್ ಎಲ್ಲ ಮಾಡಿದ್ದೀರಲ್ಲ, ಎಷ್ಟು ಖರ್ಚಾಯ್ತು ಇದಕ್ಕೆ? ನಮ್ಮದು ಸ್ವಂತಕ್ಕೆ ನಾವೇ ಮಾಡ್ತೀವಿ ಕೆಲಸನ. ಸ್ವಂತಕ್ಕೆ ನಾನೇ ಎಲ್ಲ ಮ್ಯಾಟ ಗಿಟ್ ಎಲ್ಲ ಆರ್ಡ್ರ್ ಹಾಕಿ ತರಿಸಿದೆ. ತರಿಸ್ಬಿಟ್ಟು ಎಲ್ಲ ಎಂಡೆ ಕಟ್ಟಿದ್ದು ಸಿಮೆಂಟಿಂದ ಎಲ್ಲ ಖರ್ಚು ಬಂದು ಒಂದು 2 ಲಕ್ಷ ರೂಪಾಯಿ ಆಗೈತೆ ಕೆಲಸ ಬಿಟ್ಟು. ಓಕೆ. ನಿಮ್ಮ ಶೆಡ್ ಎಷ್ಟು ಅಗಲ ಉದ್ದ ಎಷ್ಟಿದೆ? ಇದು 30 ಉದ್ದ ಬರುತ್ತೆ, 20 ಅಗಲ ಬರುತ್ತೆ. ಅಗಲ 20 ಬರುತ್ತೆ? 20 ಅಗಲ ಬರುತ್ತೆ. ಇದು ಶೀಟ್ ಎಲ್ಲ ನಿಮ್ದು ಎಂತ ಹಾಕ್ಸಿದ್ದೀರಾ? ಅಂದರೆ ಇದು ಮೇಲೆ ಸಿಮೆಂಟ್ ಶೀಟ್ ಹಾಕ್ಸಿದ್ವಿ. ಈ ಜಂಗ್ ಶೀಟ್ ಹಾಕ್ಸಿದ್ರೆ ಏನಾಗೈತಪ್ಪ ಅಂದರೆ ಕುರಿ ಗಂಜಿಗೆ ವೀಟು ಅವೇ ಆಗ್ತತ್ತಲ್ಲ, ಅದು ಜಂಗ್ ಹಿಡ್ದು ಏನಾಗ್ತದೆ, ತೂತ್ ಬಿದ್ದು ಜಂಗ್ ಸಣ್ಣ ಥರ ತೂತ್ ಹೆಂಗೆ ಆಗ್ತದೆ ಆ ಥರ ಆಗ್ತದೆ. ಆಮೇಲೆ ಮರಿಗೆ ವೀಟ್ ಆಗ್ತದೆ, ವೀಟು ಜಾಸ್ತಿ ಆಗ್ತದೆ. ಹಂಗಾಗಿ ಸಿಮೆಂಟ್ ಶೀಟೇ ಒಳ್ಳೆಯದು. ಇದು ನಿಮ್ಮದು ಕುರಿ ಫಾರ್ಮ್ ಇದೆಯಲ್ಲ, ಇದು ಓಪನ್ ಸ್ಪೇಸಲ್ಲಿ ಇದ್ರೆ ಚೆನ್ನಾಗ ಅಥವಾ ಗೋಡೆ ಇದ್ರೆ ಚೆನ್ನಾಗ ಸುತ್ತಲೂ? ಇದು ಮರಿ ಬೇರೆ ಕಸ್ಟಮರ್ ಜನ ನೋಡಬಾರ್ದು. ಮರಿದ್ರೆ ಅದು ಸರ ಮಕ್ಕಳ ಸಮಾನ. ಮರಿ ಕಣ್ಣಿಗೆ ದೃಷ್ಟಿಯಾಗಿ ಮರಿ ಹೋಗಾಗ್ತದೆ. ಅಂದ್ರೆ ಈಗ ಗಾಳಿ ಆಡೋಂಗಿದ್ರೆ ಗಾಳಿ ಮರಿಗೆ ಗಾಳಿ ಬೇಕೇ ಬೇಕು. ಗಾಳಿ ಬೆಳಕು ಸುತ್ತ ಅದಕ್ಕೆ ಮೆಸ್ ಹಾಕ್ಬಿಟ್ಟಿವಿ. ಒಂದು ಸೈಡ್ ಮಾತ್ರ ಅದು ಮಳೆಗಾಲದಾಗ ಇರಿಸಲು ಸ್ವಲ್ಪ ಹೊರಗೆ ಬರುತ್ತಲ್ಲ ಒಳಗೆ, ಹಂಗಾಗಿ ಸೀಟ್ ಹೊಡೆದ್ವಿ. ಇನ್ನು ಆ ಕಡೆ ಒಂದು ಸ್ವಲ್ಪ ಸೀಟ್ ಹಾಕ್ಬೇಕು ಗಾಳಿ ಬರಕ್ಕೆ. ಇನ್ನೊಂದು ಸ್ವಲ್ಪ ಕಡೆ ಸೀಟ್ ಹಾಕಿದ್ರೆ ಅದನ್ನ ಸೀಟ್ ಬಿಚ್ತೀವಿ. ಅದು ಬಿಚ್ಚಿದ್ರೆ ಗಾಳಿ ಚೆನ್ನಾಗಿ ಬರ್ತದೆ ಮರಿ. ಇದೆಲ್ಲ ಮ್ಯಾಟ್ ಎಲ್ಲ ಎಷ್ಟು ಬಿತ್ತು ನಿಮಗೆ? ಮ್ಯಾಟು ಇದು 2 ಮ್ಯಾಟ್. ಅದು 420 ರೂಪಾಯಿ. ಟ್ರಾನ್ಸ್ಫರ್ ಚಾರ್ಜ್ ನಮ್ದು ಇರುತ್ತೆ. ಎಲ್ಲಿಂದ ತರಿಸಿದ್ದು? ಸೇಲಮಿಂದ. ಹೌದು. ಅವರೇ ತಂದು ಕೊಡ್ತಾರೆ? ಇಲ್ಲ, ನಾವು ಅವ್ರ ಅಕೌಂಟಿಗೆ ಅಮೌಂಟ್ ಹಾಕಿದ್ರೆ, ನಮ್ಮದು ಯಾರಿಗೆ ಬೇಕು ಕಸ್ಟಮರ್ ಅಂತ ಹೇಳಿದರೆ ಅವ್ರ ಆಧಾರ್ ಕಾರ್ಡ್ ಒಂದು ಬೇಕಾಗುತ್ತದೆ. ಆಧಾರ್ ಕಾರ್ಡು ಅವ್ರ ಫೋನಿಗೆ ಅವ್ರ ಅಕೌಂಟಿಗೆ ಅಮೌಂಟ್ ಹಾಕಿದ್ವಿ ಅಂದರೆ ಅವ್ರ ಏರೆಲ್ಲ ಆಫೀಸ್ಗೆ ಅವ್ರ ಇದಕ್ಕೆ ಬರುತ್ತೆ. ಎಷ್ಟು ವೆಯ್ಟ್ ಎಷ್ಟು ತಡ್ಕೊಳುತ್ತೆ? ಎಷ್ಟು ವಜ ತೊಗೊಳುತ್ತೆ? ಇದು ಒಂದು 80 kg ತೂಕನೂ ತಡಿತೈತೆ ನೋಡ್ರಿ. 80 kg? 80 kg ತಡಿತೈತೆ. ಏನೂ ಆಗಲ್ಲ. ಬೇಕಾದ್ರೆ ನೀನು ಎಷ್ಟು ಜಂಪರ ಮಾಡಿ, ನೀನು ಏನು ಇದಾಗಲ್ಲ, ಏನೂ ಆಗಲ್ಲ. ಏನೇನು ಆಗಲ್ಲ. ಎಷ್ಟು ವರ್ಷಕ್ಕೆ ಒಂದ್ಸತಿ ಎಕ್ಸ್ಚೇಂಜ್ ಮಾಡಿಸ್ತೀರಾ? ಚೇಂಜ್ ಮಾಡಿಸಲ್ಲ. ಅವರು ಕೊಟ್ಟಿರೋದು 8 ವರ್ಷ ವಾರಂಟ್ ಕೊಟ್ಟಾರ. ಅವರು 8 ವರ್ಷ ವಾರಂಟ್ ಕೊಟ್ಟಾರ. ಸದ್ಯ ಏನೂ ಆಗಲ್ಲ. ಬಟ್ ಏನಪ್ಪ, ಫಿಟ್ಟಿಂಗ್ ಚೆನ್ನಾಗಿರ್ಬೇಕು. ಚೆನ್ನಾಗಿ ಮಾಡ್ಕೋಬೇಕು. ಫಿಟ್ಟಿಂಗ್ ಚೆನ್ನಾಗಿಲ್ಲ ಅಂತಂದ್ರೆ ಕಟ್ ಆಗುತ್ತಾ? ಹೌದು. ಕಾಲು ಏನಾದ್ರು ಸಿಕ್ಕೋದು? ಇಲ್ಲ, ಮರಿ ಕಾಲು ಏನು ಸಿಕ್ಕನಲ್ಲ. ಪೂರ ಎಳೆ ಮರಿಗೆ ಏನು ಸಣ್ಣದು ಒಂದು ಖರ್ಚು ಹೋಗುತ್ತೆ ಮತ್ತು ವಾಪಸ್ ಬರುತ್ತೆ. ಅದೇನಾಗಲ್ಲ. ಇದರಲ್ಲಿ ಗೊಬ್ಬರ ಹೋಗುತ್ತೆ ಅಂತ ಈ ಥರ ಮಾಡಿ. ಗೊಬ್ಬರ ಕೆಳಗೆ ತಿಂಗಳಿಗೆ 1 ಲೋಡ್ ಗೊಬ್ಬರ ಸಿಗುತ್ತೆ. ಆರಾಮಾಗಿ 1 ಲೋಡ್ ಗೊಬ್ಬರ ಸಿಗುತ್ತೆ. ಮಾರ್ಕೊಂತೀರಾ ನೀವೇ? ನಮ್ದು ಹೊಲಕ್ಕೆ ಯೂಸ್ಗೆ ಹಾಕ್ಯಂತೀವಿ, ಕೊನೆಗೆ ಬೇಕಾದವ್ರಿಗೆ ಕೊಡ್ತೀವಿ. ಎಷ್ಟು ಒಂದು ಲಾರಿ ಲೋಡ್ ಅಥವಾ ಟ್ಯಾಕ್ರಿ ಲೋಡ್ ಆಗ್ತದೆ. ಒಂದು 80 ಮರಿಗೆ ತಿಂಗಳಿಗೆ ಟ್ಯಾಕ್ರಿ ಲೋಡ್ ಆಗ್ತದೆ. ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡಲೇಬೇಕು, ಇಲ್ಲಾಂದ್ರೆ ವೀಟ್ ಜಾಸ್ತಿ ಆಗತ್ತೆ ಮತ್ತು ಮರಿ ಚಳಾಳಿಂದ. ಎಷ್ಟು ಅಂದರೆ ಮರಿಗಳನ್ನ ಎಲ್ಲಿಂದ ತರ್ತೀರಾ ನೀವು? ನಾವು ಇಲ್ಲೇ ಕುರಿಯರ್ ಹತ್ರ ತರ್ತೀವಿ, ನಮ್ಮ ಕಸ್ಟಮರ್ ಹತ್ರ. ಇಲ್ಲೇ ಸಿಗಲಿಲ್ಲ ಅಂದರೆ ಸಂತೆಗಳಿಗೆ ಹೋಗಿ, ದುರ್ಗಾ ಸಂತೆ, ಕುಂಕುಮಪಳ್ಳ, ಸಿನ್ನೂರು, ಅಲ್ಲೆಲ್ಲ ತರ್ತೀರಾ? ಹೆಂಗೆ ತರ್ತೀರಾ? ಇದೇ ಮರಿ ತೊಗೋಬೇಕಂದ್ರೆ ಏನು ನೋಡಬೇಕು? ಮರಿ ಒಂದು ಸ್ವಲ್ಪ ಚೆನ್ನಾಗಿರ್ಬೇಕು, ಜೋಡಕಟ್ಟೆಲ್ಲ ಇರಬೇಕು, ಒಂದು ಸ್ವಲ್ಪ ರಸ ಇರಬೇಕು ಅಂತ ಒಳ್ಳೆ ಮರಿನ ತಗೋಬೇಕು. ಈಗ ಕುರಿ ಸಾಕಣೆ ಮಾಡಿದ್ದೀರಲ್ಲ, ಈ ಯಾವ ಟೆಂಪರೇಚರ್ ಒಳ್ಳೇದು? ಅಂದರೆ ಬೇಸಿಗೆಗಾಲ ಚೆನ್ನಾಗ, ಮಳೆಗಾಲ ಚೆನ್ನಾಗ, ಯಾವ ಹವಾಮಾನ ಇದ್ರೆ? ಈಗ ಬೇಸಿಗೆ ಚೆನ್ನಾಗೇ ಬರುತ್ತೆ. ಬೇಸಿಗೆ ಕಾಲದಾಗ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಜ್ವರ ಸ್ಟಾರ್ಟ್ ಆಗ್ತೈತಿ ಬೇಸಿಗೆ, ಬಿಸಿಲು ಕಾಲ ಜಾಸ್ತಿ. ಅದನ್ನು ಸ್ವಲ್ಪ ಔಷಧಿ, ಮೆಡಿಷನ್, ಕ್ಯಾಲ್ಸಿಯಮ್ ಅವೆಲ್ಲ ಹಾಕ್ಯಂದು ಹುಷಾರು ಮಾಡ್ಕೋಬೇಕು. ನೀವೀಗ ಕುರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬೇಸಿಕ್ ಎಷ್ಟು ಅಮೌಂಟ್ ಇರ್ಬೇಕು ನನ್ನ ಹತ್ರ? ನಾನೊಬ್ಬ ಶೆಡ್ ಮಾಡಬೇಕು, ಇದೆಲ್ಲ ಮಾಡ್ಬೇಕಂದ್ರೆ ಈ ಥರ ಸಣ್ಣದಾಗ ನಾವು ಅಚ್ಚುಕಟ್ಟ ಸಣ್ಣದಾಗ ಮಾಡ್ಕೊಳಕಂದ್ರೆ ಶೆಡ್ಡಿಗೆ ಒಂದು 2 ಲಕ್ಷ ರೂಪಾಯಿ, ಮರಿ ಒಂದು 4-5 ಲಕ್ಷ ರೂಪಾಯಿ ಬೇಕಾಗ್ತದೆ. 4-5 ಲಕ್ಷ. ಒಂದು ಮರಿ ನಿಮಗೆ ಎಷ್ಟು ಬೀಳುತ್ತೆ? ಒಂದು ಮರಿಗೆ ಒಂದು 6,500ರಿಂದ 7,7,500 ಮಟ್ಟ ತರ್ತೀವಿ ಮರಿ. 7 ವರ್ಷ? ಹೌದು. 6,600ರಿಂದ ಮೇಲೆ ಮರಿ ತರೋದು ನಾವು. ಎಷ್ಟು ತಿಂಗಳಾಗಿರುತ್ತೆ ಅಂದರೆ ಮರಿ ತರೋಕ್ಕಿಂತ ಮುಂಚೆ? ಅದು ಅವ್ರ ಹತ್ರನೇ ಒಂದು 2.5-3 ತಿಂಗಳು ಮರಿ ಆಗಿರುತ್ತೆ. ನಾವು 3 ತಿಂಗಳಿಗೆ ಕಟಾಗಿ ಹೋಗ್ತದೆ. ನೀವು 3 ತಿಂಗಳಿಗೆ ತರ್ತೀರಾ? 3 ತಿಂಗಳಿಗೆ ಕೊಟ್ಬಿಡ್ತೀರಾ? ಹೌದು. ಈಗ ತಂದು ಈಗ ವಾರ ಆಗೈತೆ. ಇದು ಈಗ 7,500 ಬಿದ್ದೈತೆ ಮರಿ. ಇದು ಈಗ ಒಂದು ವಾರ ಆಗೈತೆ. ಈಗ ಹೋಗ್ತಾವೆ. ಇನ್ನೊಂದು ವಾರದಾಗ ಅಂದ್ರೆ ಇನ್ನೊಂದು 2 ತಿಂಗಳಿಗೆ ಮರಿ ಬರ್ತೈತಿ. ಈಗ 2 ತಿಂಗಳಲ್ಲಿ ಮರಿ ಬರುತ್ತೆ. ಕೊರ ಕೊಟ್ಬಿಡ್ತೀವಿ. ಮಾರ್ಕೊಂತೀರಾ? ಮಾರ್ತೀವಿ. ಅಂದ್ರೆ ಏನು ಮಾಂಸಕ್ಕ? ಏನು ಕಟಿಂಗ್ ಮಾಂಸಕ್ಕೆ ಹೋಗೋದು. ಮಾಂಸಕ್ಕೆ ಹೋಗುತ್ತೆ. ಹೌದು. ಎಷ್ಟು ಬೀಳುತ್ತೆ ನಿಮಗೆ? 2 ತಿಂಗಳಾದ್ಮೇಲೆ ಎಷ್ಟು ಬೀಳುತ್ತೆ? ಒಂದು 11,500, 12,500 ಮಾಲದ್ದಂಗೆ ಕೊಡ್ತೀವಿ. 12,500 ಕೊಡ್ತೀರಾ? ಈ ಯಾವ ತಳಿ ಅಂದರೆ ತಳಿಗಳು ಯಾವ್ಯಾವು ನಿಮಗೆ? ಯಾವ ಚೆನ್ನಾಗಿ ಅನ್ಸುತ್ತೆ? ಇದು ಮೀನುಗಾಡು ಬರುತ್ತೆ, ಫಾರಮ್ ಪೇಪರ್ ಕುರಿ ಬರುತ್ತೆ. ಅಂದ್ರೆ ಜವಾರಿ ಸಾಕಲ್ಲ. ಜವಾರಿ ಸಾಕಲ್ಲ? ಏನಕ್ಕೆ? ಜವಾರಿ ಅಂದರೆ ಅದು ಇಂಪ್ಲಿಮೆಂಟ್ ಆಗಲ್ಲ, ಫಾರಮಿಗೆ ಬಳಕೆ ಬರಲ್ಲ. ಅದು
ಅದು ಕರಿ ಕುರಿ ಬರುತ್ತಲ್ಲ ಫಾರಮಿ ಬಳಕೆ ಬರಲ್ಲ, ಲಾಸ್ ಆಗ್ತತೆ. ನಾವೇನೋ ಫುಡ್ಡು ಮೆಡಿಷನ್ ಶೇಂಗಾ ಒಟ್ಟು ಏನೋ ಒಂದು ಹಾಕಿದ್ರು ಇಂಪ್ಲಿಮೆಂಟ್ ಆಗಲ್ಲ, ಅದು ಬೇಗ ಬೆಳೆಯಲ್ಲ. ಬೆಳೆಯಲ್ಲ, ಅದೇನು ಹೊರಗೆ ಮೇಯ್ದು ಬರ್ಬೇಕು ಅಷ್ಟೇ, ಹೊರಗಡೆನೆ ಆಡ್ಸು. ನೀವು ಆಡ್ಸಕ್ ಹೋಗೋದೇ ಹೊರಗೆ ಕೊಟ್ಟ ತೆಗಿಯಲ್ಲ, ಕಂಪ್ಲೀಟ್ಲಿ ಹೊರಗೆ ತೆಗಿಯೋದೇ ಇಲ್ವಾ? ಇಲ್ಲ, ಇಲ್ಲೇ ಇಲ್ಲೇ. ಏನ್ ಕೊಡ್ತೀರಾ ಮೇವು ಅಂದ್ರೆ? ಮೇವು ಇದಕ್ಕೆ ರಾಗಿ ಹುಲ್ ಕೊಡ್ತೀವಿ, ಶೇಂಗಾ ಒಟ್ಟು ಕೊಡ್ತೀವಿ, ಎರಡೇನೆ ಕೊಡೋದು. ಹಸೆ ಹುಲ್ಲೇನು? ಹಸೆ ಹುಲ್ಲು ಟಚ್ಚೇ ಕೊಡಲ್ಲ, ಹಸೆ ಹುಲ್ಲು ಟಚ್ ಕೊಡಲ್ಲ. ಫುಡ್ ಹಾಕ್ತೀವಿ, ಚೆನ್ನಾಳಿ ಫುಡ್ ಹಾಕ್ತೀವಿ, ಮೆಕ್ಕೆಜೋಳ ಹಾಕ್ತೀವಿ, ಶೇಂಗಾ ಹಿಂಡಿ ಸ್ವಲ್ಪ ಎಳೆ ಮರಿದಂದ್ರೆ ಶೇಂಗಾ ಹಿಂಡಿ ಹಾಲು ಕೊಡ್ತೀವಿ. ಮರಿಗಳನ್ನೆಲ್ಲ ಸಾಕೋದಿಲ್ವಾ? ಮರಿ ತಂದು ಸಾಕ್ತೀವಿ ನಾವು ಅಷ್ಟೇ. ಅಂದ್ರೆ ನಿಮ್ಮವೇ ಮರಿ ಬ್ರೀಡ್ ಅಂದ್ರೆ ಅವೇ ಕ್ರಾಸ್ ಬ್ರೀಡ್ ಮಾಡ್ಕೊಂಡು? ಇಲ್ಲ ಆ ಥರ ಏನು ಮಾಡಲ್ಲ ನಾವು, ಮಾಡಲ್ಲ. ಆ ಥರ ಮಾಡಲ್ಲ. ಆ ಥರ ಅಂದ್ರೆ ಕುರಿ ಫಾರಂ ಮಾಡ್ಬೇಕಂದ್ರೆ ದೊಡ್ಡ ಖರ್ಚು ಬರುತ್ತೆ, ದೊಡ್ಡ ಖರ್ಚು ಬರುತ್ತೆ ಅಂತ ಮಾಡೋದಿಲ್ಲ. ಅಂದ್ರೆ ದೊಡ್ಡ ಕುರಿ ಸಾಕ್ಬೇಕಂದ್ರೆ ಈ ಮೆಟ್ ಬಳಕೆ ಬರಲ್ಲ. ಇದು 75 ಗೇಜ್, ಇದು ಅದಕ್ಕೆ ATM ಗೇಜ್ ಹಾಕ್ಬೇಕು ಅದಕ್ಕೆ. ಅದು 520 ರೂಪಾಯಿ ಒಂದು ಮ್ಯಾಟ್ ಮ್ಯಾಲೆ ಆಗ್ತದೆ ಅದು. ಅದು ಒಂದು ಮ್ಯಾಟಿಗೆ? ಒಂದು ಮ್ಯಾಟಿಗೆ ಅಂದ್ರೆ ಮರಿಗೆ ಅಷ್ಟೇನೆ. ಇದು ಅದು ಟಗರು ಅವೆಲ್ಲ ಇರ್ತಾವಲ್ಲ, 75 ನಾವು ಹಾಕಿರೋದು, ಅದು 85 ಆಗ್ತದೆ. ರೋಗ ಬಂದಿರೋದು ನೋಡಿದ್ದೀರಾ? ಯಾವ್ದಾರ ಸತ್ತಿರೋದು? ರೋಗ ಬಂದು ಸತ್ತದವ ಅಂದ್ರೆ ಎಂದು ವರ್ಕ್ ಮಾಡಿಲ್ಲ. ಈ ನೀಲಿ ಕಾಯಿಲೆ ಆಗೋದು, ಈ ಜ್ವರ ಬರೋದು, ಆಮೇಲೆ ವೀಟ್ ಜಾಸ್ತಿ ಆಗಿ ಅದು ಕೊಯ್ ಚೆಕ್ ಮಾಡಿ PPR ಆಗೋದು, ಅಡ್ವಾನ್ಸಾಗಿ ಎಲ್ಲ ಇಂಜೆಕ್ಷನ್ ಮಾಡ್ತೀವಿ. ಅಂದರೆ ಡಾಕ್ಟ್ರ್ ಹತ್ರ ಹೋಗ್ತೀರಾ? ಇಲ್ಲ, ನೀವೇ ಮಾಡ್ಕೊಂಡು. ಡಾಕ್ಟ್ರ್ ಹತ್ರ ಏನು ವಿಸಿಟ್ ಎಂದು ತಗೊಂಡಿಲ್ಲ ನಾವು ಯಾವತ್ತು ಹೋಗಿ. ನಮ್ಮ ಬೆಳಗಾಂ ಕುರಿಯರ್ ಅದರ, ಸಾಕಾಣಿಕೆ ಮಾಡಿ 2 ವರ್ಷ ಆಯ್ತಾ? 2 ವರ್ಷ ಮೇಲೆ ಹಿಂದ್ಗಡೆ ಫಾರಮ್ಕಿಂತ ಬಲೆ ಕಟ್ಟಿ ಸಾಕಿದ್ದೆ. ಒಂದು 35-40 ಮರಿ ಸಾಕಿದ್ದೆ ಫಸ್ಟ್ ಸಣ್ಣದಾಗಿ. ಅವಾಗ 7,500 ಮರಿ ತಂದು ಫುಡ್ಡು ಜೋಳ ಮೇವೆಲ್ಲ ಖರ್ಚು ಬಂದ್ಬಿಟ್ಟು 2 ಲಕ್ಷ ರೂಪಾಯಿ ಬಂತು. 2 ಲಕ್ಷ 5 ಮರಿ ಸತ್ತು 7,500 ತಂದು 5,500 ಮರಿ ಕೊಟ್ಟೆ. 2 ಲಕ್ಷ ರೂಪಾಯಿ ಸಾಲ ಆಯ್ತು. ಅದಕ್ಕೆ ಈ ತರ ಫಾರಂ, ಆ ಥರ. ಅದಕ್ಕೆ ಅದು ಲಾಸ್ ಆಯ್ತಲ್ಲ, ಅದಕ್ಕಂಡು ಈ ಥರ ಫಾರಂ ಮಾಡಿದ್ವಿ. ಮುಂಚೆ ನಿಮ್ದು ಫಾರಂ ಇರಲಿಲ್ಲ? ಫಾರಂ ಇರಲಿಲ್ಲ, ಹೊರಗೆ ನೆಳ್ಳಾಗೆ ಪಾಟ್ ಕಡೆ ಗಿಡದಡೆಗೆ ಹೊರಗೆ ಮಾಡಿದ್ವಿ, ತಗೊಂಡಡೆಗೆ. ಎಷ್ಟಡಿ ಕೆಳಗಡೆ ಗ್ಯಾಪ್ ಕೊಟ್ಟಿದ್ದೀರಾ? ಅಂದ್ರೆ ಕೆಳಗೆ 5 ಅಡಿ ಐತಿ. 5 ಅಡಿ ಇದೆ. ಮ್ಯಾಲೆ 6 ಅಡಿ ಐತಿ. ಮೇಲೆ 6 ಅಡಿ ಇದೆಯಾ? ಅದು ಇನ್ನೂ ಸ್ವಲ್ಪ ಹೈಟ್ ಮಾಡ್ಬೇಕಾಯ್ತಾ, ನಮಗೆ ಸಾಕು. ಆ ಕಡೆಯಿಂದ ಮೇಲೆ ಅಲ್ಲಿಂದಲೂ ತಗೊಂಡಿವಲ್ಲ, ಅದ್ರ ಲೈನ್ ತಪ್ಪತ್ತಂತೇಳಿ ಅದಕ್ಕೆ ತಗೊಂಡಿದ್ವಿ. ಇಲ್ಲಿವರೆಗೂ ಇಷ್ಟಕ್ಕೆ ಸಾಕಂತ ಮಾಡ್ಕೊಂಡು. ಕಾಯಿಲೆ ಅಂದ್ರೆ PPR ನೀಲಿ ಕಾಯಿಲೆ ಅಂತ ಬರುತ್ತೆ. ನೀಲಿ ಕಾಯಿಲೆ ಅಂದ್ರೆ ಅದು ದೊಡ್ಡ ಕಾಯಿಲೆ ಅಂದ್ರೆ ಅದೇ ನೀಲಿ ಕಾಯಿಲೆ ಅಂತ ಬರುತ್ತೆ. ಬಾಯ ಜೊಲ್ಲು ಜ್ವರ ಸಿರ್ಸಿ ನಾಳೆ ಜನಕತ್ತೆ ಸ್ವಲ್ಪ ನೀಲಿ ಥರ ಬರುತ್ತೆ, ಬ್ಲೂ ಕಲರ್ ಬರುತ್ತೆ. ಅದಕ್ಕೆ ನರಕ್ಕೆ 3-4 ದಿವಸ ಅಡ್ವಾನ್ಸಾಗಿ ಇಂಜೆಕ್ಷನ್ ಮಾಡ್ಬೇಕು. ಆ ಥರ ಮಾಡಿ ಒಂದು 2 ಮರಿ ಹೋಗಿದ್ದಾವೆ. ಅಂದರೆ ಫಸ್ಟ್ ಹೊರಗಿದ್ದಾಗ ಅದೆಲ್ಲ ಮಾಹಿತಿ ತಗೊಂಡ್ಮೇಲೆ ಅವೆಲ್ಲ ಇಂಜೆಕ್ಷನ್ ಮಾಡಿ ಮರಿ ಎಂದು ಓಕೆ ಮಾಡ್ಕೊಂಡಿಲ್ಲ. ಆಮೇಲೆ ಜಾಗ ಮನೆ ಹತ್ರ ಇದ್ರೆ ಸಾಕ, ಇಲ್ಲ ಎಷ್ಟು ಜಾಗ ಬೇಕಾಗುತ್ತೆ? ನಾನೀಗ 100 ಕುರಿಗೆ ಸಾಕ್ಬೇಕಂತ. ಒಂದು 100 ಕುರಿಗೆ ಏನಿಲ್ಲ ಅಂತಂದ್ರೂ ಒಂದು 45-30 ಬೇಕು. 45 ಅಡಿ 30 ಅಡಿ ಅಂದರೆ ಫ್ರೀ ಇರಬೇಕು. ಫ್ರೀ ಇರ್ಬೇಕು ಜಾಗ. ಹೌದು, ಫ್ರೀ ಎಷ್ಟು ಚೆನ್ನಾಗಿರ್ತೈತೆ ಅಷ್ಟು ಅವ್ರು ಅಡ್ಡಾಡ್ಬೇಕು ಒಳಗೆ. ನೀರಿಂದ ಹೆಂಗ್ ಕೊಡ್ತೀರಾ ಅಂದ್ರೆ ಎಷ್ಟೊತ್ತಿಗೆ? ನಾವು ನೀರು ಬೆಳಗ್ಗೆ ಫುಡ್ ಹಾಕ್ತಿವಿ, ಟಾನಿಕ್ ಎಲ್ಲ ಹಾಕ್ತಿವಿ. ಇದೇ ಫುಡ್ಡು? ಇದೇ ಫುಡ್ಡು. ಏನೇನು ಕೊಡ್ತೀರಾ ಇದ್ರಲ್ಲಿ? ಏನೇನಿರುತ್ತೆ ಮಿಶ್ರಣ? ಅದಕ್ಕೆ ಇದಿರುತ್ತೆ, ಕ್ಯಾಸ್ಟಮ್ ಇರುತ್ತೆ, ಕ್ಯಾಶಲ್ ಇರುತ್ತೆ, ಶೇಂಗಾ ಹಿಂಡಿ ಇರ್ತೈತೆ, ಆಮೇಲೆ ಮೆಕ್ಕೆಜೋಳ ಮತ್ತೆ ಏನೇನು ಮಿಕ್ಸ್ ಆಗಿರುತ್ತೆ? ಸೋಯಾಬೀನು, ಮೆಕ್ಕೆಜೋಳ, ಸೋಯಾಬೀನು ಫ್ಯಾಕ್ಟ್ರಿಯಿಂದಲೇ ತರ್ತೀವಿ ನಾವು. ಫ್ಯಾಕ್ಟ್ರಿಯಿಂದ ಎಷ್ಟು ಬೀಳುತ್ತೆ ನಿಮಗೆ ಒಂದು ಬ್ಯಾಗ್? ಅದು ಒಂದು ಬ್ಯಾಗ್ 2,100 ರೂಪಾಯಿ ಬೀಳುತ್ತೆ. 5 kg. ಎಲ್ಲಿಂದ ತರ್ತೀರಾ? ಯಾವ? ಚೆನ್ನಳ್ಳಿಯಿಂದ. ಚೆನ್ನಳ್ಳಿಯಿಂದ ತರ್ತೀರಾ? ಹೌದು. ಓಕೆ. ಆಮೇಲೆ ಒಣ ಹುಲ್ಲು ಅದು ಎಲ್ಲ ಅಲ್ಲಿಂದಾನೆ ತರ್ತೀರಾ ನಿಮ್ಮಲ್ಲಿ? ಇಲ್ಲ, ನಾವು ಇಲ್ಲಿ ರೈತರ ಹತ್ರ ಕಸ್ಟಮರ್ ತಗೊಂತೀವಿ. ನಮ್ಮ ರಾಗಿ ಹುಲ್ಲು ಮಾತ್ರ ನಮ್ಮ ಹೊಲದಾಗ ಹಾಕ್ಯಂಡು ಬೆಳ್ಕೊಂತೀವಿ. ಶೇಂಗಾ ಒಟ್ಟು ಮಾತ್ರ ತರ್ತೀವಿ ಬಣವೆ ಉಂಡೆ ಗುತ್ತಿಗೆ. ಮರಿಗಳಿಗೂ ಬೆಳೆದಿರೋ 3 ತಿಂಗಳು ತಂದ್ಮೇಲೆ ಆಗಿರೋಕ್ಕೂ ಸೇಮ್ ಕೊಡ್ತೀರಾ ಇಲ್ಲ ಡಿಫ್ರೆಂಟ್ ಕೊಡ್ತೀವಿ? ಏನೇನಿರುತ್ತೆ ಇದಕ್ಕೆ? ಏನು ಕೊಡ್ತೀವಿ? ಇದಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಇದು ಎಷ್ಟು ತಿಂಗಳದ್ದು ಇದು? ಇದೀಗ 2 ತಿಂಗಳು ಮರಿ. ಇದು 2 ತಿಂಗಳು. ಇದು ಈಗ 1 ವಾರ ಮರಿ. 1 ವಾರ ತಾಯ್ತು. ಓಕೆ. ತಂದು ನೀವು ನಾವು ತಂದು ಅವ್ರ ಹತ್ರ ಒಂದು ತಿಂಗಳು 1.5 ತಿಂಗಳು ಮರಿ ಅದು. ಓಕೆ. ಅವ್ರ ಹತ್ರ ಆದ್ರೆ 1.5 ತಿಂಗಳು ಮರಿ. ಓಕೆ. ಇದಕ್ಕೆಲ್ಲ ಏನು ಕೊಡ್ತೀರಾ ಅಂದ್ರೆ? ಅದಕ್ಕೆ ಮಾಮೂಲು ಎಲ್ಲ ಫುಡ್ ಅದಕ್ಕೆ. ಇದು ಬೇಗ ತಿಂತತ್ತ. ಇದು ಬೇಗ ತಿನ್ನುತ್ತೆ. ಇದು ನಿಧಾನ ತಿಂತತೆ. ನೀವು ನಿಧಾನ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಸಣ್ಣದೇ ಒಂದು ಕಾನಿ, ಒಂದು ಮೀಡಿಯಂ ಸೈಜ್ 1 ಕಾನಿ, ದೊಡ್ಡ ಸೈಜ್ 1 ಕಾನಿ, 4 ಕಾನಿ ಮಾಡ್ತೀವಿ. ಡಿಫ್ರೆಂಟ್ ಕಾನಿ. ಡಿಫ್ರೆಂಟ್ ಕಾನಿ ಇರ್ಬೇಕು. ಯಾಕಪ್ಪ ಅಂದ್ರೆ ದೊಡ್ಡ ಸೈಜ್ ಮರಿ ಜಲ್ದಿ ತಿಂದ್ಬಿಡುತ್ತೆ, ಸಣ್ಣ ಮರಿ ನಿಧಾನಕ್ಕೆ ತಿನ್ನುತ್ತೆ. ಹಂಗಾಗಿ 4 ಕಾನಿ, ಸಣ್ಣದು ದೊಡ್ಡದು ಸೈಜ್ ಬೇರೆ ಬೇರೆ ಮಾಡ್ತೀವಿ. ಅಂದ್ರೆ ಯಾವಾಗಲೂ ಒಬ್ಬರು ಕೆಲಸಗಾರ ಇರ್ಬೇಕಾ ಅಥವಾ? ಬೆಳಗ್ಗೆ ನೋಡ್ರಿ, ಬೆಳಗ್ಗೆ 7 ಗಂಟೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು 10 ಗಂಟೆ ಕ್ಲೋಸ್ ಆಗ್ತದೆ ಕೆಲಸ. ಇದ್ರದ್ದು ಕ್ಲೋಸ್ ಆದ ನಂತರ ಆಮೇಲೆ ಮತ್ತೆ 4 ಗಂಟೆಯಿಂದ ಸ್ಟಾರ್ಟ್. 4 ಗಂಟೆಯಿಂದ. ಅವಾಗ 4 ಗಂಟೆಯಿಂದ ಎಷ್ಟು ತನಕ ಆಗುತ್ತೆ? 4 ಗಂಟೆಯಿಂದ ಮತ್ತೆ ಸಾಯಂಕಾಲ 7 ಗಂಟೆ ಕ್ಲೋಸ್. 7 ಗಂಟೆ ಏನಿಲ್ಲ. ಏನಿರಲ್ಲ.
ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ. ಹ್ಞೂ. ಅಂದ್ರೆ ನೀವೇ ಮನೆಯವರೇ ನೋಡ್ಕೊಂತಿದ್ದೀರಾ, ಯಾರು ಕೆಲಸದವ್ರು? ನಾವು ಮನೆಯವರು ನಾವು ಹೊರಗಡೆ ಇದೆ ಫಾರಮ್ ಮಾಡೋಕೆ ಅವಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ. ನಮ್ಮ ಮನೆಯವರೇ ನೋಡೋದು. ನನ್ನ ಮಗ ಕಾಲೇಜ್ ಹೋಗ್ತಾನೆ, ನಮ್ಮ ಮಗ ಒಬ್ಬ ಗಾಡಿ ಹೋಗ್ತಾನೆ. ನಮ್ಮ ಮನೆ ಹೆಣ್ಮಕ್ಳೇ ನೋಡ್ಕೊಳೋದೆಲ್ಲ. ಇದೇ ನಿಮ್ಮ ಫಾರ್ಮ್ ನೀವೇ ಮಾಡಿದ್ದಂದ್ರೆ? ನಾವೇ ಸ್ವಂತಕ್ಕೆ ಮಾಡಿರೋದು. ಓಕೆ. ಬೇರೆ ಯಾರನ್ನೂ ಕೇಳಿಲ್ಲ, ನಮ್ಮ ಅಕ್ಸಿಮೆಂಟೇ ನಾವು ಮಾಡಿರೋದು. ಈಗ ಹಸಿ ಮೇವು ಕೊಡೋದು ಒಳ್ಳೇದಲ್ಲ ಅಂತೀರಾ, ಅಥವಾ ಒಣಮೇವೆ ಭಾಳ ಚೆನ್ನಾಗಿ ಅಂತ ಹೇಳ್ತೀರಾ? ಹಸಿ ಮೇವು ಸರಿ ಅಲ್ಲ ಅನಿಸ್ತದೆ ನಮಗೆ. ಕೊಟ್ಟಿಲ್ಲ, ನಾವು ಕೊಟ್ಟಲ್ಲ, ಅನುಭವಿಸಿನಲ್ಲ. ಹಸಿಗಳು ಕೊಟ್ಟು ಅನುಭವಿಸಿನಲ್ಲ, ಹಂಗಾಗಿ ಮರಿ ಉಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತದೆ. ಮರಿ ಉಚ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ, ಬಲ್ಕಟ್ಟು ಬರಲ್ಲ, ನಡ ಬರಲ್ಲ. ಅಂದರೆ ಈಗ ಕುರಿ ಬೆಳವಣಿಗೆ ಅಂದರೆ ಬೇಗ ಬೆಳಿಬೇಕಂದ್ರೆ ಏನು ಕೊಡಬೇಕಾಗುತ್ತೆ ಜಾಸ್ತಿ? ಶೇಂಗಾ ಒಟ್ಟು ಚೆನ್ನಳ್ಳಿ ಫುಡ್ಡು. ಶೇಂಗಾ ಒಟ್ಟು ಚೆನ್ನಳ್ಳಿ ಫುಡ್ಡು ಅದನ್ನು ಕೊಟ್ಟರೆ ಬೇಗ ಬೆಳೆಯುತ್ತೆ, ಜಲ್ದಿ ಬರುತ್ತೆ. ಆಮೇಲೆ ಟಾನಿಕ್ ಕೊಡಬೇಕು, ಕೋಳಿ ಟಾನಿಕ್. ಟಾನಿಕ್? ಹೌದು. ಓಕೆ. ಹೆಂಗೆ ಕೊಡ್ತೀರಾ ಟಾನಿಕ್ನ? ಅದು ಒಂದು ಮರಿಗೆ ಸಣ್ಣದಕ್ಕೆ 3 ml ಕೊಡ್ತೀವಿ. ದೊಡ್ಡ ಸೈಜ್ ಆತಂದ್ರೆ 5 ml, 6 ml, 8 ml. ಏನದ್ರಲ್ಲಿ ಮಿಶ್ರಣ ಮಾಡಿ, ಅಂದರೆ ಏನದ್ರಲ್ಲಿ ಮಿಕ್ಸ್ ಮಾಡಿ ಕೊಡ್ತೀರಾ? ಅದ್ರಾಗ ಏನಿಲ್ಲ, ಒಂದು ಚಾಕ್ಲೇಟ್ ಕದ್ದು ಬರುತ್ತೆ, ಅದನ್ನು 2 ಮಿಕ್ಸ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ಆಳೊಟ್ಟಿಗೆ ಕೊಡಬೇಕದು. ಬೆಳಗ್ಗೆ ಎದ್ದ ತಕ್ಷಣ ಫುಡ್ಡು ಏನು ಕೊಡಬಾರ್ದು. ಅದು ಕೊಟ್ಟಮೇಲೆ ನೀನು ಮೇವು, ಫುಡ್ಡು, ನೀರು ಏನಾರು ಕೊಡ್ಬೋದು. ಏನಾರು ಕುರಿ ಸಾಕಾಣಿಕೆ ಮಾಡೋ ತರಬೇತಿ ಆ ಥರ ಏನಾರು ಹೋಗಿದ್ದೀರಾ ನೀವು? ಇಲ್ಲ, ನಾನು ಎಲ್ಲಿ ಹೋಗಿಲ್ಲ. ಎಲ್ಲೂ ಹೋಗಿಲ್ಲ, ಲೋಕಲಲ್ಲೇ? ಇಲ್ಲ, ಲೋಕಲಲ್ಲಿ. ಏನಿಲ್ಲ ಅಂದ್ರೆ ನಮ್ಮ ಮನೆಯವರಿಗೆ 35ರಿಂದ 40 ರೂಪಾಯಿ ಸ್ಯಾಲ್ರಿ ಇದ್ದಂಗೆ ಮನೆಗೆ. ನಮ್ಮ ಮನೆಯವ್ರದೇ. ಮತ್ತು ನಾವು ಏನು ಮಾಡಲ್ಲ ಕೆಲಸ. ನಾವೇನು ಮೇವು ಸ್ಟಾಕ್ ತಂದು ಹಾಕೋದಷ್ಟೇ ಕೆಲಸ. ಯಾವ ಲಕ್ಷಣ ನೋಡ್ತೀರಣ್ಣ? ಈ ಕುರಿ ಒಂದು ತೊಗೊಳಕ್ ಹೋಗಿದ್ದೀರಾ ಅನ್ಕೊಳ್ರಿ, ಯಾವ್ದಾರ ಮಾರ್ಕೆಟ್ಗೆ, ಅಲ್ಲಿ ಏನೇನ್ ಲಕ್ಷಣ ನೋಡ್ತೀರಾ ಕುರಿ ತೊಗೊಳಕ್ಕಿನ ಮುಂಚೆ? ಕುರಿ ತಾನಕ್ಕೆ ಒಂದು ಸ್ವಲ್ಪ ಜೋಡ್ಕಟ್ಟು ಅಲಕ ಇರ್ಬೇಕು, ಮರಿ ನಯಸ್ ಇರಬೇಕು, ಒಂದು ಸ್ವಲ್ಪ ಉದ್ದ ಜಂಪು ಬೀಸ ತಗೊಂತೀವಿ. ಎಷ್ಟು ಅಂದ್ರೆ ನೀವು ಕಡಿಮೆಯಿಂದ ಹೈಯೆಸ್ಟ್ ಕೊಟ್ಟು ತೊಗೊಂಬಂದಿರೋ ಕುರಿ ಯಾವ್ದು ಸಣ್ಣದು? ಹೈಯೆಸ್ಟ್ ಅಂದ್ರೆ ಒಂದು 8,100 ಮಟ ತಂದಿವಿ ಸೀಸನ್ನಾಗಿ. ಇಲ್ಲಿಂದ ಸೀಸನ್ ಸ್ಟಾರ್ಟು. ಇವೆಲ್ಲ ಮೊನ್ನೆ ತಂದ್ರದು 7-7.5 ತಂದಿವಿ. ಇಲ್ಲಿ ದುರ್ಗದಿಂದ ತರ್ತೀರಾ? ಹೌದು. ತರ್ತೀರಲ್ಲ, ಮಾರೋದು ನೀವು ಅದು 8,000 ಕುರಿ ತಂದಿದ್ರಲ್ಲ, ಎಷ್ಟಕ್ಕೆ ಮಾರ್ತೀರಾ? ನಾವು 8,100 ತಂದ್ರೆ 2-2.5 ತಿಂಗಳಿಗೆ ಕೊಟ್ಟು ಬಿಡ್ತಿಲ್ಲ. 12-12.5 ಮಟ್ಟ ಕೊಡ್ತೀವಿ. 12.5ವರೆಗೂ ಕೊಡ್ತೀರಾ? ಅಂದ್ರೆ ಸೆಟ್ 1-2 ಕೊಡಲ್ಲ ನಾವು. ಒಂದು ಇದ್ರ ಕೇಳ್ತಾರೆ ಈಗ 12,000, 13,000, 14,000 ಕೇಳ್ತಾರೆ, ಕೊಡಲ್ಲ. ಕೊಟ್ರೆ ಒಂದು 20-30 ಮರಿ ಕೊಡ್ಬೇಕು. ಒಂದು 30 ಮರಿ ಕೊಟ್ರೆ ದುಡ್ಡು ಆಗ್ತದೆ. ಈ ಕುರಿ ಕೂದಲು ಅವನ್ನೆಲ್ಲ ಏನಾದ್ರು ಕಟ್ ಮಾಡ್ಸಲ್ಲ? ಕಟ್ ಮಾಡ್ಸೋದಿಲ್ಲ. ಇಲ್ಲ, ಹಂಗೆ ಕೊಡ್ತೀರಾ? ಬರೋದೇ ಅಲ್ಲ ಅದು ಕಟ್ ಮಾಡಲಿಕ್ಕೆ. ಓಕೆ. ಆ ಥರ. ಆ ಥರಪ್ಪ ಇದು ಮರಿ. ನಿಮ್ದು ಕುರಿದ ಮೇವು ಕೊಡ್ತೀವಿ ಅಂದ್ರಲ್ಲ, ಅದು ನಮಗೆ ಒಂದು ಸ್ವಲ್ಪ ತೋರಿಸಿ ಏನೇನು ಕೊಡ್ತೀರಾ ಅಂತ. ಅಲ್ಲೇ ಶೇಂಗಾ ಒಟ್ಟು ಐತೆ, ರಾಗಿ ಹುಲ್ಲು, ಇವೆರಡು ಇದಕ್ಕೆ ಹೋಗ್ತೀವಿ. ಏನಣ್ಣ ಇದು? ಶೇಂಗಾ ಒಟ್ಟು. ಎಲ್ಲಿಂದ ತರ್ತೀರಾ? ಇದು ಚಳ್ಳಕೆರೆ ಆ ಕಡೆ ಮೂಡ್ಲಿರೋರು ಸರಿ ಹೋಗ್ತೀವಿ. ಎಷ್ಟು ಬೇಕಾಗುತ್ತೆ ಒಂದು ತಿಂಗಳಿಗೆ ನಿಮಗೆ? ಇದು ತಿಂಗಳಿಗೆ ಹೋಗ್ತೈತೆ, ಒಂದು 5 ಬ್ಯಾಗ ಹಿಂಗೆ ಹೋಗತ್ತೆ. ನಾವು ಉಂಡೆ ಹೊತ್ತಿಗೆ ರೈತರ ಹತ್ರ ಬಣೆ ತಗೊಂಬರ್ತೀವಿ, ಟ್ಯಾಕ್ರಿ ಲೋಡ್ ಗಟ್ಟೆ ಬಣವೆನೇ ತೊಗೊಂಬರ್ತೀವಿ. ಬಣೆ ತಗೊಂಬಂದು ಬಣೆ ಒಟ್ಟಿಗೆಂತೀವಿ. ಒಟ್ಟಿಗೆಂದ ಅದನ್ನೇ ಹಾಕ್ತೀರಾ? ಇದನ್ನ ಶಾಪ್ ಕಟ್ರಿ ಮಿಷಿನಿಗೆ ಹಾಕ್ತೀವಿ. ಮತ್ತೆ ಮಿಷಿನ್ ಇದೆಯಾ? ಹೌದು. ಎಂತ ಮಿಷಿನ್? ಶಾಪ್ ಕಟ್ರ್. ಚಾಪ್ ಕಟರ್. ಅದು ಅಂದ್ರೆ ಬಳ್ಳಿ ಇರ್ತದಲ್ಲ, ಶಾಪ್ ಕಟ್ರಿ ಹಾಕ್ತೀವಿ. ಇಲ್ಲ ಅಂದ್ರೆ ಅವರೇ ಫಸ್ಟ್ ಮಿಷಿನಿಗೆ ಹಾಕ್ಸಿದ್ವಿ ಅಂದ್ರೆ ಹಾಕಲ್ಲ. ಹಸೆ ಹುಲ್ನ ಹಾಕ್ತೀರಾ, ಒಣ ಹುಲ್ನ ಹಾಕ್ತೀರಾ? ಒಣ ಹುಲ್ಲು. ಒಣ ಹುಲ್ಲು. ಒಣದೇ ಇದು. ಅದು ಈ ಥರ ಪುಡೆ ಮಾಡಿ ಕೊಡುತ್ತೆ? ಇದು ಒಣದೆ ನೋಡಿ. ಇದು ಪೂರಾ ಡ್ರೈ ಇದಿರೋದು ಇದು. ಮತ್ತೆ ಇದನ್ನ ತಂದು ಏನ್ ಮಾಡ್ತೀವಿ, ಮರಿ ಕೊಡ್ಬೇಕಾದ್ರೆ ಬಿಸಿಲಿಗೆ ಹಾಕ್ತೀವಿ, ಚಟ್ಟನಾಗ ಮುರಿಬೇಕದು. ಹಂಗಿದ್ರೆ ಚೆನ್ನಾಗಿ. ಹಿಂಗೆ ಕಟ್ಟನಾಗ ಮುರಿದ್ರೆ ಮಾತ್ರ ಚೆನ್ನಾಗಿ ಒಳ್ಳೇದು. ಈ ಮೆತ್ತಗಿತ್ತ ಅಂದ್ರೆ ಮರಿ ಕೆಂಪು ಸ್ಟಾರ್ಟ್ ಮಾಡ್ತಾವ. ಈಗ ಹಸೆ ಹುಲ್ಲಿಗೆ ಏನೈತಲ್ಲ ಜಲ್ದಿ ಕಾಯಿಲೆಗಳು ಸ್ಟಾರ್ಟ್. ಅದಕ್ಕೆ ಒಣ ಮೇವೆ ಕೊಡ್ತೀವಿ. ಒಣದೇ ಫುಡ್. ಇದಕ್ಕೆ ಏನು ಹಸೆ ಒಟ್ಟ ಕೊಡಲ್ಲ. ಮತ್ತೆ ಏನೇನು ಕೊಡ್ತೀರಾ ಇದು ಬಿಟ್ರೆ? ರಾಗಿ ಹುಲ್ ಕೊಡ್ತೀವಿ. ರಾಗಿ ಹುಲ್ ಕೊಡ್ತೀರಾ? ಹೌದು, ರಾಗಿ ಹುಲ್ ಕೊಡ್ತೀವಿ. ಮತ್ತೆ ಇದು ಮರಿಗಳಿಗೆಲ್ಲ ಏನು ಕೊಡ್ತೀರಾ? ಅದೇ ಮರಿಗೆ ಟಾನಿಕ್ ಕೊಡ್ತೀವಿ. ಇದು ಎಳೆ ಮರಿ ಇರುತ್ತಲ್ಲ, ಕಮ್ಮಿ ರೇಟಿಂದು, ಅವಾಗ ಏನು ಮಾಡ್ತೀವಿ, ಸ್ವಲ್ಪ ಆಕಳ ಹಾಲು ಹಾಕ್ತೀವಿ, ಶೇಂಗಾ ಹಿಂಡಿ ನೆನೆ ಹಾಕಿ ಈ ಥರ ನಿಪ್ಪಲ್ಲ ಹಾಕ್ತೀವಿ. ಅದಟ್ಟಿಗೆ ಅದೇ ಕುಡಿತದೆ. ಅದರಲ್ಲಿ ಏನೇನಿರುತ್ತೆ? ಶೇಂಗಾ ಹಿಂಡಿ ಇರುತ್ತೆ, ಹಾಲು ಹಾಕ್ತೀವಿ, ಅಷ್ಟು ಹಾಕಿ ಚಾಕ್ಲೇಟ್ ಅದ ಇರುತ್ತೆ, ಅದನ್ನು ಕೊಡ್ತೀವಿ. ಪೈಲ ಮತ್ತು ಇದು ರಾಗಿ ಹುಲ್ಲು ಶಾಪ್ ಕಟ್ರಿಗೆ ಹಾಕ್ತೀವಿ. ಈ ಥರ ಪುಡಿ ಮಾಡಿ ಕೊಡ್ಬೇಕು. ಓಕೆ. ಈ ಥರ ಅದನ್ನು ಪುಡಿ ಮಾಡ್ತೀವಿ. ಇದನ್ನ ಶಾಪ್ ಕಟ್ರಿಗೆ ಹಾಕಿ ಪುಡಿ ಮಾಡ್ತೀವಿ. ಇದು ಏಕೆ ಹಾಕಿರಿ ಏನಕ್ಕತ್ತಂದ್ರೆ ಸುಮ್ಮನೆ ವೇಸ್ಟ್ ಆಕತ್ತೆ. ಇದೆಲ್ಲ ಮಿಷಿನಿಗೆ ಹಾಕ್ತೀವಿ. ಮಿಷಿನಿಗೆ ಹಾಕಿ ಆಮೇಲೆ ಕೊಡ್ತೀವಿ. ಆಮೇಲೆ ಕೊಡೋದು. ನಿಮ್ದು ಟಾನಿಕ್ ಹಾಕ್ತೀವಿ. ಈ ಟಾನಿಕ್ ಐತಲ್ಲ, ಡೈಲಿ ಆಳೊಟ್ಟಿ ಟಾನಿಕ್ ಕೊಡ್ಬೇಕು. ಇದು ಎಷ್ಟು ಬೀಳುತ್ತದೆ ಒಂದು ಬಾಟ್ಲು ನಿಮಗೆ? ಇದು 1000 ಚಿಲ್ಲರೆ ಬೀಳ್ತದೆ. ಇದು ಎಲ್ಲಿಂದ ತರಿಸ್ತೀರಾ? ಇಲ್ಲೇ ನಮ್ಮ ಹಳಿಯ ಇಟ್ಟಾರ ಮೆಡಿಕಲ್, ನಮ್ಮ ಹಳಿಯಿಂದ ಐತೆ. ನಾವೇನು ಬರಲ್ಲ. ಅವ್ರೇನು ಯಾವ್ದಕ್ಕೆ ಮರಿ ಯಾವ್ದು ಕೊಡ್ಬೇಕು ಏನಂತ ಹೇಳಿ ಅವ್ರು ಮೆಡಿಕಲ್ ಐತಲ್ಲ ಬರ್ತಾರ, ಬಂದು ದಿವಸ ಬರ್ತಾರೆ. ಬಂದು ಇಂಥದ್ದು ಈ ಮರಿ ಇದು ಸರಿ ಇಲ್ಲ, ಇದನ್ನ ಹಾಕು ಅಂತೇಳಿ ಎಲ್ಲ ಮೆಡಿಸನ್ನು ಕೊಡ್ತಾರೆ. ನಾವೇನು ಡಾಕ್ಟ್ರನ್ನ ಏನೋ ಕರೆ ಕಳಿಸಿಲ್ಲ. ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಇದು ಅದ್ರಾಗ ಈ ಟಾನಿಕ್ ಇದು 2 ಮಿಕ್ಸ್ ಆದರೆ ಎಷ್ಟು ಹೆಂಗೆ ಮಿಕ್ಸ್ ಮಾಡ್ತೀರಾ ಎರಡನ್ನು? ಇದೈತಲ್ಲ, ಇದ್ರಾಗ ಅರ್ಧ ತೆಗಿನಿ. ಅದು ಇದ್ರಾಗ ಅರ್ಧ ತೆಗೆದು ಒಂದು ಬಾಟ್ಲ ಹಾಕ್ಯಂದು ಅಲ್ಲಾಡ್ಸಿ ಇಟ್ಕೊಳೋದು. ಅದೊಂದು ವಾರ ಹಾಕ್ತದೆ.
ಅದನ್ನು ಮರಿಗೆ ಎಲ್ಲ ಮರಿಗೆ ಆಳೊಟ್ಟಿಗೆ ಕೊಡ್ಬೇಕು ಇವೆರಡು ಸೇರಿಸಿ. ಅವೆರಡು ಸೇರಿಸಿ ಆಳೊಟ್ಟಿಗೆ ಕೊಟ್ಟು ಆಮೇಲೆ ಮೇವು ಹಾಕ್ತೀರಾ? ಹಾಂ, ಆಮೇಲೆ ಮೇವು ಕೊಡಬೇಕು. ಮೇವು ಕೊಡಲ್ಲ, ಫುಡ್ ಹಾಕ್ತೀವಿ ಮೇಲೆ. ಇದು ಹಾಕಿದ ಮೇಲೆ ಫುಡ್ಡು ಕೊಡ್ತೀವಿ, ಮೇವು ಕೊಡಲ್ಲ. ಇದು ಮ್ಯಾಟ ಅವ್ರಿಗೆ ಗೊತ್ತಿಲ್ಲ ಅನ್ನೋ ನಾವೇ ಅವರು ಆಧಾರ್ ಕಾರ್ಡ್ ಕೊಟ್ಟರೆ ಅವರ ಏರಲ್ ಆಫೀಸ್ಗೆ ಹಾಕ್ಸ್ತೀವಿ. ಅವ್ರು ಯಾವ ಅಡ್ರೆಸ್ ಬರ್ತಾ ಅದಕ್ಕೆ ಅವ್ರ ತಾಲೂಕಿಗೆ ಬರ್ತಾವೆ. ಬಂದರೆ ಏನಪ್ಪ ಅಂದರೆ ಅವ್ರಿಗೆಲ್ಲ ಇದ್ರೂ ನಾವು ಬಂದು ಮಾಡಿಕೊಡ್ತೀವಿ. ಕೆಲವರು ಏನಾಕತ್ತಂತ ಹೇಳ್ತೀನಿ ಅಂದರೆ ಆರಾಮ ವೆಲ್ಡಿಂಗ್ಸ್ ವರ್ಕ್ಶಾಪ್ ಅವ್ರ ಹತ್ರ ಮಾಡ್ಸಂಬಿಡು ಅಂತಾರ. ಇದು ಧ್ವನಿ ಅದೆಲ್ಲ ಐತಲ್ಲ, ಅದು ಅಳತೆ ಪ್ರಕಾರ ಮಾಡ್ಬೇಕು, ಸಿಸ್ಟಮ್ ಮಾಡಬೇಕು. ಇಲ್ಲ ಜಾಸ್ತಿ ಆದರೂ ಬರಲ್ಲ, ಕೆಳಗಾದರೂ ಬರಲ್ಲ. ಸಣ್ಣ ಸ್ವಲ್ಪ ಎಳ್ಮರಿ ಏನಕತ್ತೆ ಗಂಟ್ಲು ಟಚ್ ಆಗೋದು, ಕೆಮ್ಮಕ್ಕೆ ಸ್ಟಾರ್ಟ್ ಆಗೋದು, ಮೇವು ಒಳಗೆ ಹೋಗಲ್ಲ ಕರೆಕ್ಟಾಗಿ, ಅದು ಟಚ್ ಆಗ್ತಿರ್ತದೆ. ಯಾಕಂದರೆ ನಮಗೆಲ್ಲ ಮಾಹಿತಿ ಗೊತ್ತಾಯ್ತಲ್ಲ, ಅದರಿಂದ ದೋಣಿ ಅದೆಲ್ಲ ಫಿಟ್ಟಿಂಗಿಗೆ ಎಲ್ಲ ಚೆನ್ನಾಗಿ ಹಾಕಿ ಅವರಿಗೆ ಹೊರಗೆ ಅದು ಗೊಬ್ಬರ ತೆಗಿಯೋಕ್ಕೆ ಒಂದು ಡೋರು, ಮರಿ ಏರೋಕ್ಕೆ ಒಂದು ಡೋರು, ಆ ಥರ ಎಲ್ಲ ಸಿಸ್ಟಮು ನಾವು ಮಾಡಿಕೊಡ್ತೀವಿ ಎಲ್ಲೇ ಇದ್ರೂ.